ಇದೇ ತಿಂಗಳಲ್ಲಿ ಈಗಾಗಲೇ ಅಧಿಕ ಮಾಸ ಆದರೆ ಪ್ರಾರಂಭ ಆಗಿದೆ. ಇದೇ ಅಧಿಕ ಮಾಸದ ಅಧಿಪತಿಯಾಗಿರ್ತಕ್ಕಂತಹ ವಿಷ್ಣು ದೇವರಿಗೆ ನೀವು ಈ 5 ವಸ್ತುಗಳ ಮುಖಾಂತರ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಿಮಗೆ ಕೋಟಿ ಪುಣ್ಯ ಸಿಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಈ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ ಅಧಿಕ ಮಾಸ ಆದರೆ ಇರ್ತಕ್ಕಂಥದ್ದು. ಇದೇ ಅಧಿಕ ಮಾಸದ ಅಧಿಪತಿಯಾಗಿರ್ತಕ್ಕಂತಹ ವಿಷ್ಣು ದೇವರ ಪೂಜೆಯನ್ನು ಈ ಮಾಸದಲ್ಲಿ ಮಾಡೋದ್ರ ಮುಖಾಂತರ ಎಲ್ಲರಿಗೂ ಸಹ ಪುಣ್ಯ ಪ್ರಾಪ್ತಿಯಾಗತ್ತೆ, ಮನೆಯ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಇದೇ ಅಧಿಕ ಮಾಸದಲ್ಲಿ ವಿಷ್ಣು ದೇವರ ಪೂಜೆಗೆ ನೀವು ಈ 5 ವಸ್ತುಗಳನ್ನು ಬಳಕೆ ಮಾಡಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಿಮಗೆ ಅಪಾರವಾದ ಸಂಪತ್ತಿನ ಅಭಿವೃದ್ಧಿ, ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಅದರಲ್ಲಿ ಮೊದಲನೆಯ ವಸ್ತು ಬಂದ್ಬಿಟ್ಟು ಅಪೂಪ. ಹೌದು, ನೀವು 33 ಅಪೂಪವನ್ನು ಮಾಡಿ ನೈವೇದ್ಯ ಮುಖಾಂತರ ವಿಷ್ಣು ದೇವರಿಗೆ ಅರ್ಪಿಸೋದ್ರ ಮುಖಾಂತರ ಸೊ ನಿಮಗೆ ಒಳ್ಳೆಯದಾಗತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ನಂತರ ಪೂಜೆಯನ್ನು ಮಾಡಿದ ನಂತರ ದಾನವನ್ನು ಮಾಡಬೇಕಾಗಿರುತ್ತೆ, ಅಪೂಪ ದಾನವನ್ನು ಮಾಡಬೇಕಾಗಿರುತ್ತೆ. ನಂತರ ಪೂಜೆ ಮಾಡುವಾಗ ಅಪೂಪವನ್ನು 33 ಅಪೂಪವನ್ನು ಕಂಚಿನ ಪಾತ್ರೆಯಲ್ಲಿಟ್ಟು ಪೂಜೆಯನ್ನು ಮಾಡಿ. ಪೂಜೆ ಮುಗಿದ ನಂತರ ಪಾತ್ರೆಯ ಸಮೇತ, ಕಂಚಿನ ಪಾತ್ರೆಯ ಸಮೇತನೇ ನೀವು ದಾನವನ್ನು ಮಾಡಿದ್ರೆ ನಿಮಗೆ ಅತ್ಯಂತ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನಂತರ ಎರಡನೇ ವಸ್ತು ಬಂದ್ಬಿಟ್ಟು ತುಳಸಿ. ಹೌದು, ವಿಷ್ಣು ದೇವರ ಪೂಜೆ ಅಂತಂದರೆ ಅಲ್ಲಿ ತುಳಸಿ ಇರಲೇಬೇಕಾಗಿರುತ್ತೆ. ಸೊ ತುಳಸಿಯನ್ನು ಬಳಕೆ ಮಾಡಿನೇ ನಾವು ವಿಷ್ಣು ದೇವರ ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ದಂಪತಿಗಳು ತುಳಸಿಯನ್ನು ಇಟ್ಟು ವಿಷ್ಣು ದೇವರ ಪೂಜೆಯನ್ನು ಇದೇ ಅಧಿಕ ಮಾಸದಲ್ಲಿ ಮಾಡೋದ್ರ ಮುಖಾಂತರ ದಂಪತಿಗೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ, ಆರ್ಥಿಕ ಲಾಭ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದೇ ರೀತಿ ಲಕ್ಷ ತುಳಸಿಯ ಅರ್ಚನೆ ಮಾಡೋದ್ರ ಮುಖಾಂತರನೂ ಸಹ ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಇದೇ ಅಧಿಕ ಮಾಸದಲ್ಲಿ. ಅಷ್ಟು ಅಂತಂದರೆ ಲಕ್ಷ ತುಳಸಿಯನ್ನು ಮಾಡೋದಕ್ಕೆ ಆಗಿಲ್ಲ ಅನ್ನೋರು 33 ತುಳಸಿಯ ಮುಖಾಂತರನೂ ಸಹ ನೀವು ಭಗವಾನ್ ವಿಷ್ಣು ದೇವರ ಪೂಜೆಯನ್ನು ನೀವು ಮಾಡ್ಬೋದಾಗಿರುತ್ತೆ. ನಂತರ ಮೂರನೇ ವಸ್ತು ಬಂದ್ಬಿಟ್ಟು ಪೀತಾಂಬರ. ಪೀತಾಂಬರ ಅಂತಂದರೆ ಹಳದಿ ವಸ್ತ್ರ. ಹೌದು, ಇದೇ ಅಧಿಕ ಮಾಸದಂದು ವಿಷ್ಣು ದೇವರಿಗೆ ಹಳದಿ ವಸ್ತ್ರದ ರೇಷ್ಮೆ ವಸ್ತ್ರವನ್ನು ನೀವು ಧರಿಸಿ ಪೂಜೆಯನ್ನು ಮಾಡ್ಬೋದು. ಈ ರೀತಿ ಮಾಡೋದ್ರ ಮುಖಾಂತರ ಮನೆಯಲ್ಲಿ ಸಂತೋಷದ ಅಭಿವೃದ್ಧಿ ಆಗುತ್ತೆ. ಅಥವಾ ಹಳದಿ ಹೂಗಳು, ಹಳದಿಯ ಬಣ್ಣದ ಹೂಗಳಾಗಿರ್ತಕ್ಕಂತಹ ಕನಕಾಂಬರ, ಸೇವಂತಿ, ಹಣ್ಣುಗಳಾಗಿರ್ತಕ್ಕಂತಹ ಬಾಳೆಹಣ್ಣು, ಮಾವಿನ ಹಣ್ಣು. ಸೊ ಈ ರೀತಿ ಹಳದಿ ಬಣ್ಣದ ವಸ್ತ್ರ, ಅದೇ ರೀತಿ ಹಣ್ಣುಗಳು, ಹೂಗಳನ್ನು ಇಟ್ಟು ವಿಷ್ಣು ದೇವರ ಪೂಜೆಯನ್ನು ಮಾಡೋದ್ರ ಮುಖಾಂತರ ಮನೆಯಲ್ಲಿ ಅಪಾರವಾದ ಸಂಪತ್ತಿನ ಅಭಿವೃದ್ಧಿ, ಸಂತೋಷದ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ನಾಲ್ಕನೇ ಪ್ರಮುಖವಾಗಿರ್ತಕ್ಕಂತಹ ವಸ್ತು ಅಂತಂದರೆ ಪಂಚಾಮೃತ. ಹೌದು, ಪಂಚಾಮೃತವನ್ನು ನೀವು ಮನೆಯಲ್ಲಿ ತಯಾರಿ ಮಾಡಿ ವಿಷ್ಣು ದೇವರಿಗೆ ಅರ್ಪಣೆ ಮಾಡಿ. ಅಥವಾ ಮನೆಯಲ್ಲಿ ಸಾಲಿಗ್ರಾಮ ಇದ್ದರೆ ಅಥವಾ ವಿಷ್ಣು ದೇವರಿಗೆ ಅಭಿಷೇಕವನ್ನು ಮಾಡಿ, ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡೋದ್ರ ಮುಖಾಂತರ ಪಂಚಾಮೃತದ ಮುಖಾಂತರ ಅಭಿಷೇಕವನ್ನು ಮಾಡೋದ್ರ ಮುಖಾಂತರ ಮನೆಯಲ್ಲಿ ಸಂತೋಷ ಅಭಿವೃದ್ಧಿ ಆಗುತ್ತೆ. ನೀವು ಪಂಚಾಮೃತದ ಮುಖಾಂತರ ಸಾಲಿಗ್ರಾಮಕ್ಕೆ ವಿಷ್ಣು ದೇವರಿಗೆ ಅಭಿಷೇಕವನ್ನು ಮಾಡುವಾಗ ತಪ್ಪದೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ನಂತರ ಐದನೇ ವಸ್ತು ಬಂದ್ಬಿಟ್ಟು ಶ್ರೀಗಂಧ. ಹೌದು, ಪೂಜೆಯಲ್ಲಿ ನೀವು ಬಳಕೆಯನ್ನು ಮಾಡಬೇಕಾಗಿರುತ್ತೆ ಶ್ರೀಗಂಧವನ್ನು. ವಿಷ್ಣು ದೇವರಿಗೆ ಶ್ರೀಗಂಧವನ್ನು ಅರ್ಪಣೆ ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗಿರುತ್ತೆ. ಶ್ರೀಗಂಧ, ಅದರಲ್ಲಿ ಶ್ರೀ ಅಂತಂದರೆ ಲಕ್ಷ್ಮಿ. ಓಕೆನಾ? ಸೊ ಈ 5 ವಸ್ತುಗಳ ಮುಖಾಂತರ ನೀವು ಇದೇ ಅಧಿಕ ಮಾಸದಲ್ಲಿ ವಿಷ್ಣು ದೇವರ ಪೂಜೆಯನ್ನು ಮಾಡೋದ್ರ ಮುಖಾಂತರ ನಿಮಗೆ ಅಪಾರವಾದ ಸಂಪತ್ತಿನ ಅಭಿವೃದ್ಧಿ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಇದೀಗ ಪುರಾಣಗಳಲ್ಲಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಮಾಹಿತಿ ಇಷ್ಟ ಆಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡ್ತೀರಿ. ಜೊತೆಗೆ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.